ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ವಿಡಿ35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ದೇವರು ವರ ಕೊಟ್ಟರೆ ಪೂಜಾರಿ ಕೊಡಲ್ಲ ಅಂತ ಒಂದು ಗಾದೆ ಮಾತಿದೆ. ನಿಜಕ್ಕೂ 84 ಕೋಟಿ ರೂಪಾಯಿಯ ಕಾಮಗಾರಿ 2 ವರ್ಷ ಆದರೂ ಸಹ ಇನ್ನು ಒಂದು ಪೈಸೆಯ ಕೆಲಸ ಅಲ್ಲಿ ಆಗಿಲ್ಲ. ಇದರ ಬಗ್ಗೆ ನಮ್ಮ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಶಾಸಕರಾದ ಪ್ರಭು ಚವ್ಹಾಣ್ ಅವರು AW ಮೇಲೆ ಕಿಡಿಕಾರಿದರು. ಹಾಗೆ ಯಾವ ತರ ಒಂದು ಕಾಮಗಾರಿ ನಡೀತಾ ಇದೆ, ಆ ಸ್ಥಳಕ್ಕೆ ಭೇಟಿ ಮಾಡಿ ನೋಡಿದಾಗ ಅಲ್ಲಿನ ವ್ಯವಸ್ಥೆ ತುಂಬಾನೇ ಹದಗೆಟ್ಟಿದೆ. ಯಾವ ತರದ ಒಂದು ಕೆಲಸ ಆಗಿಲ್ಲ. ಈ ಕೆಲಸ ಯಾವ ತರ ಆಗ್ತದೆ ಅಂದ್ರೆ, ಇದು ಏತಕ್ಕಾಗ್ತದೆ ಅಂದ್ರೆ, ನಮ್ಮ ಬೀದರ್ ಜಿಲ್ಲೆಯ ಔರಾ ತಾಲೂಕಾ ಮತ್ತು ಕಮಲ್ ನಗರದಲ್ಲಿ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದಿಂದ ಕಳೆದ ವರ್ಷ 84 ಕೋಟಿ ರೂಪಾಯಿಯ ಬಿಡುಗಡೆ ಮಾಡಿತ್ತು. ಆದರೆ ಇನ್ನು ಯಾವುದೇ ತರಹದ ಒಂದು ಅಲ್ಲಿ ಕಾಮಗಾರಿ ಪೂರ್ಣಗೊಂಡಿಲ್ಲ. 1 ವರ್ಷ ಕಳೆದು ಹೋಗಿದೆ. ಇನ್ನು 1 ವರ್ಷದಲ್ಲಿ ತಾವು ಏನು ಮಾಡ್ತೀರಿ? ನಮ್ಮ ಜನರಿಗೆ ನಾನು ಯಾವ ಆಶ್ವಾಸನೆ ಕೊಟ್ಟಿದ್ದೇನೆ, ಆ ಆಶ್ವಾಸನೆ ಯಾಕೆ ನೀವು ಮುರಿತಾ ಇದ್ದೀರಿ? ಇದು ಏನು ಕಾರಣ ಇದೆ, ಯಾಕೆ ಈ ತರ ಆಗ್ತದೆ ಎಂಬುದನ್ನು ಅವರ AW ಬಗ್ಗೆ ಕಿರಿಕಾರಿದ್ದಾರೆ. ಹಾಗೆ ಬೀದರ್ ನಗರದ ದಾನಪಾಣಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲರಿಗೆ ಈ ಮಾತನ್ನು ತಿಳಿಸಿದರು. ನಾವು 1 ವರ್ಷ ಲೇಟ್ ಇದೆ. ಏನು ಕಾರಣ? ನಾವು AW ಆಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ. ನಾನು 15 ವರ್ಷದಿಂದ ಓಡಾಡ್ತಾ ಇದ್ದೀನಿ ಈ ಸ್ಕೀಮ್ ಸಲುವಾಗಿ. ನಾವು ಡಮ್ ಮಾಡ್ತಾ ಇದ್ದೀವಿ, ಚಾಲು ಮಾಡ್ತೀವಿ. ಜೊತೆಗೆ ಬರಲಿ ಏನಪ್ಪ ನೋಡ್ರಿ, ಒಂದು ಟೆಂಡರ್ ಮುಖ್ಯ ಮಾಡಬೇಕೇ ಇಲ್ಲ, ಆದ್ಮೇಲೆ ಮಾಡ್ತೀವಿ. ಏನಿದೆ ರಿಪ್ಲೈ ಮಾಡ್ತೀರಿ ಅಲ್ಲ. 1 ವರ್ಷ ಯಾವ ಜವಾಬ್ದಾರಿ ಲೇಟು? ನಾವು ಜವಾಬ್ದಾರಿ. ಬ್ಯಾಸ್ಗೆ ಬರ್ತಾ ಇದೆ ಸರ್, 1 ವರ್ಷ ಅಂದ್ರೆ ಕಂಪ್ಲೀಟ್ ಆಗಬೇಕು ಮಾಡ್ತೀವಿ. ಒಂದು ನಾವು ಬೇಕಂದ್ರೂ ಡಿಲೇ ಮಾಡ್ತಾ ಇದ್ದೀವಿ. 1 ವರ್ಷ ಡಿಲೇ ಮಾಡ್ತೀವಿ. 2 ವರ್ಷ ಟೈಮ್ ಪೀರಿಯಡ್ ಅವ, ಕರೆಕ್ಟು. 1 ವರ್ಷ ಪೂರ್ಣ ಆಯಿತು, 1 ವರ್ಷ ಬಾಕಿ. 1 ವರ್ಷದಲ್ಲಿ ಗಡ್ಬಡ ಕೆಲಸ ಕಡಿಮೆ ಮಾಡ್ತೀರಿ? ಇಲ್ಲ, 1 ವರ್ಷದಲ್ಲಿ ನೋಡ್ರಿ, ಟೈಮ್ ಪೀರಿಯಡು ತಮ್ಮ ಎಸ್ಟಿಮೇಟ್ ಪ್ರಕಾರ 2 ವರ್ಷ ಇದೆ, ಕರೆಕ್ಟು. ದೊಡ್ಡ ಕೆಲಸ ಇದೆ, 45 ಕಿಲೋಮೀಟರ್ ಪೈಪ್ಲೈನ್ ಇದೆ. 2 ವರ್ಷ ಮಾಡಿದಿರಿ. ಈಗ 1 ವರ್ಷ ಪೂರ್ಣ ಆಗಿದೆ. 1 ವರ್ಷದಲ್ಲಿ ಏನ್ ಕೆಲಸ ಮಾಡ್ತೀರಿ? ಹರಿಬರಿನಲ್ಲಿ ಕಪ್ಪೆ ಮಾಡಿಬಿಡ್ತೀರಿ, ಹತ್ತರತ್ತು ಮಾಡಿ ಕಪ್ಪೆ ಮಾಡಿಬಿಡ್ತೀರಿ. ಹಿಂಗೆ ನಮ್ಮ ಔರಾದ್ಗೆ 30 ಗಂಟೆ ಮಾಡಿದೆ. ನಾನು ಬಂದಿಂಡಿ ಮಾಡಿತ್ತು ಪೈಲೆ ಮಾಂದ್ರಾಯನ್ ಮಾಡಿದ್ವಿ. ಆಂಧ್ರದಲ್ಲಿ ಸಾಕಾಗಿ ಇತ್ತು, ಕರಾಜನ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಕೋಟಿಂಗ್ ಬರುತ್ತೆ ಸರ್, ಇದು ಸರ್ ಸಿಮೆಂಟ್ ಕೋಟಿಂಗ್ ಬರುತ್ತೆ ಸರ್. ಇದು ಮೇಲ್ಗಡೆ ಸಿಮೆಂಟ್ ಕೋಟ್ ಬರುತ್ತೆ ಸರ್, ಒಳಗಡೆ ಸಿಮೆಂಟ್ ಕೋಟ್ ಬರುತ್ತೆ ಸರ್. ಅದೇ ಇಲ್ಲ ಸರ್, ಇಲ್ಲ ಸೈಡಿಗೆ ಬರ್ತದೆ ಸರ್. ಇದು ಮೇಲೆ ಇಲ್ಲ. ಇಲ್ಲ ಸರ್, ಇಲ್ಲ ಸರ್. ಈ ಕಡೆ ಬರ್ಲಿ, ಹಂಗಲ್ಲ ತೊಗೊಂಡ್ರಿ ಸರ್. ಆ ಕಡೆ ಸರ್ 410 ಮೀಟರ್ ಹೋಗುತ್ತೆ ಇದು ಸರ್. ನಾವು ಇಲ್ಲಿ 20 ಮೀಟರ್ ಲೆಕ್ಕ ಹೋಗ್ತೀವಿ. 50 ಫೀಟ್ ಬರ್ತದೆ. 50 ಫೀಟ್ ಬಂದರೆ ಇಲ್ಲಿ ಸೇಮ್ ಇದೆ ಲೆವೆಲ್ ಕ್ಯಾರಿ ಆಗ್ತದೆ ಸರ್. ಅದನ್ನ ಏನಾಗ್ತದೆ ಸರ್, ನಮಗೆ ಪೂರಾ 0 ಇರ್ತಂದ್ರೆ ಸರ್ ನಾವು ಇಲ್ಲಿ 20 ಮೀಟರ್ ಡ್ಯಾಮ್ ಎಲ್ಲ ಸರ್ವೆ ಮಾಡಿ ಎಲ್ಲಿ ಫುಲ್ ಲೋ ಲೆವೆಲ್ ಇದೆಯೋ ಅಲ್ಲಿಂದ ಸ್ಟೋರೇಜ್ ಇದ್ದರೂ ನಾವು ಪಂಪ್ ಮಾಡ್ಕೋಬೋದು ಸರ್. ಟೋಟಲ್ ಡ್ಯಾಮ್ ಇದೆ ಲೋಯೆಸ್ಟ್ ಪಾಯಿಂಟ್. ಹಾಂ ಸರ್, ಹಾಂ ಸರ್. ಇದು ಜಾಸ್ತಿ ಎಲ್ಲ ಬರ್ತಾರೆ. ಇದು ಈ ಥರ ಬರ್ತದೆ ಸರ್. ಇದು ಗ್ರೌಂಡ್ಗೆ ಇಷ್ಟ ಹೋಗ್ಬಿಡ್ತು ಸರ್. ಇದು ಸರ್ 20 ಮೀಟರ್ ಡೆಪ್ತ್ ಬರ್ತದೆ ಸರ್. ಹಾಂ ಸರ್, ಈ ಪೈಪ್ ಲೈನ್ ಕನೆಕ್ಟೇಷನ್ ಈ ಮೇಲೆ ಪಂಪ್ಗಳು, ಪ್ಯಾನಲ್ ಬೋರ್ಡು, ಕಂಟ್ರೋಲ್ ಪ್ಯಾನಲ್ಸ್ ಎಲ್ಲ ಇಲ್ಲೇ ಕೊಡ್ತೀವಿ. ನಾವು ರ್ಯಾಂಪ್ ಮಾಡ್ಕೊಂಡು ರೋಡ್ ಮಾಡ್ಕೊಂಡಿರ್ತೀವಿ ಸರ್. ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಯಾವ್ದು ಬರ್ತದೆ ಸರ್, ಇಲ್ಲಿ ಪವರ್ ಸಪ್ಲೈ ಸಿಗ್ತದೆ. ಈ ಬಾಲ್ಕಿ ಅವ ಅವರಲ್ಲಿ ಅವ. ಹಾಂ ಬಿಟ್ಟು
सामने गुरु जी ಅದೇ ಅಲೈನ್ಮೆಂಟ್ಗೆ 2 ರೋ ಪೈಪ್ ಲೈನ್ ಹಾಕ್ತಾರೆ. ನೀರು ಕಾಣಲ್ಲ ಸಚಿನ್ ಸರ್ सप्लाय औराद टाउन ಮತ್ತು ಕುಮಾರನಗರ ಅಂಡರ್ ಅಮೃತ್ ಯೋಜನೆ 2.0 ಔರಾದ್ ಪಟ್ಟಣದ್ದು ಬಹಳ ದಿವಸ ಬೇಡಿಕೆ ಇತ್ತು. 2008 ಶಾಸಕ ಆದ್ಮೇಲೆ ಔರಾದ್ ಪಟ್ಟಣ ಮಹಾಜನದ ಅವರು ಪದೇ ಪದೇ ನೀರಿನ ಸಮಸ್ಯೆ, ಕುಡಿಯ ನೀರಿನ ಸಮಸ್ಯೆ ಬಹಳ ಆಗ್ತಾ ಇದ್ದು. ಮುಂಚೆ ಬೋರೋಳಿಯಿಂದ ನಾನು ಸರ್ಬರಾಜು ಮಾಡ್ತಾ ಇದ್ದೀವಿ. ತೆಗಂಪುರ ಟ್ಯಾಂಕ್ ಇಂದ ನಮ್ಮ ಔರಾಡ್ ತೆಗಂಪುರ, ಆದ್ರೆ ಕೂಡ ಮಾರ್ಚ್ ಬಂದ್ರೆ ಜನವರಿಯಿಂದ ಬಹಳ ಸ್ಥಿತಿಗೆ ಕೊಡ್ತಾ ಇರ್ತಾ ಇದ್ದು. ಅವರು ಒಂದೇ ಬೇಡಿಕೆ ಇತ್ತು, ಕಾರಂಜಿಯಿಂದ ಔರಾದ್ಗೆ ನೀರು ಸರಬರಾಜು ಮಾಡಬೇಕು. ನಾನು ಮುಂಚೆ 10 ವರ್ಷ ಕೆಳಗೆ ಟ್ರೈ ಮಾಡಿದ್ದೀನಿ. ಈ ಟೈಮ್ನಲ್ಲಿ ಕಾರಂಜಿಯಿಂದ ಔರಾದ್ ಆಗಿಲ್ಲ. 2013 18 ಟೈಮ್ನಲ್ಲಿ ಬಹಳ ಪ್ರಯತ್ನ ಮಾಡ್ತೀವಿ, ಆಗಿಲ್ಲ. ಆಮೇಲೆ ಇಂದ ಔರಾದ್ಗೆ ನಾನು ನಮ್ಮ ಸರ್ಕಾರ ಟೈಮ್ನಲ್ಲಿ 30 ಕೋಟಿ ಮಂಜೂರು ಮಾಡಿ ಔರಾದ್ ಹಲ್ಲಾಳಿಯಿಂದ ಕಾರಂಜ ಮಾಂದ್ರಾಯಿಂದ ಹಲ್ಲಾಳಿಯಿಂದ ಔರಾದ್ಗೆ ಮಾಡಿದೀವಿ. ಆದ್ರೆ ಕೂಡ ಜನವರಿ ಆದ್ರೆ ಮಾಂದ್ರಾನಲ್ಲಿ ನೀರು ಇರಲ್ಲ. ಅದಕ್ಕಾಗಿ ವಾಪಸ್ ಪಟ್ಟಣ ಪಂಚಾಯತ್ ಎಲ್ಲ ಅವ್ರು ಹೇಳಿದ್ರು, ಸರ್ ಈ ಮಾಂದ್ರಾಯಿಂದ ಹಲ್ಲಾಳಿಯಿಂದ ಸಾಕಾಗಲ್ಲ, ಕಾರಂಜಿಂದ ಮಾಡಬೇಕು. ಅದಕ್ಕಾಗಿ ಕಾರಂಜಿಯಿಂದ ಔರಾದ್ ಮತ್ತು ಕುಮಾರನಗರ ಪಟ್ಟಣಕ್ಕೆ ನೀರು ಸರಬರಾಜು 2023ರಲ್ಲಿ ನಮ್ಮ ಸರ್ಕಾರ ಅವಧಿಯಲ್ಲಿ ಕ್ಯಾಬಿನೆಟ್ ನಲ್ಲಿ ಅನುಮೋದಿ ಮಾಡಿ ನಮ್ಮ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಮಂಜೂರು ಮಾಡಿದ್ರು. ಮಂಜೂರಾದ ಮೇಲೆ 2023ರಲ್ಲಿ ಮಂಜೂರಾಗುತ್ತೆ 84 ಕೋಟಿ ವೆಚ್ಚದಲ್ಲಿ. ಆಮೇಲೆ 2023ರಲ್ಲಿ ಸರ್ಕಾರ ಬದಲಾವಾಗುತ್ತೆ, ಬೇರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ನಾವು ಪದೇ ಪದೇ ನಾನು ಮಾತಾಡ್ತಾ ಇದ್ದೀನಿ, ಮಂತ್ರಿ ಅಂತ ಮಾತಾಡ್ತಾ ಇದ್ದೀನಿ. ಟೆಂಡರ್ಗೂ 1 ವರ್ಷ ಲೇಟು, 1 ವರ್ಷ ಟೆಂಡರ್ ಮಾಡ್ಲಾಕ ಲೇಟು. ಆಮೇಲೆ ಟೆಂಡರ್ ಆದ್ಮೇಲೆ 1 ವರ್ಷ ಲೇಟು. ನಮ್ಗೆ ಯಾಕೆ ಹಿಂಗಾಗ್ತಾ ಇದೆ? ನಾವು ಚೀಫ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದ್ದೀನಿ, AWE ಯಾರು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದಕ್ಕಾಗಿ ತಮ್ಮ ಮುಖಾಂತರ ನಾವು ಈ ಎಲ್ಲ ಯಾವ ತರ ಆಗಿದೆ ಹೇಳಬೇಕು. ಅದಕ್ಕಾಗಿ ಇಲ್ಲಿ ಕರೆದಿದ್ದೀನಿ. ನಮ್ಮ ಔರಾದ್ ಪಟ್ಟಣ ಮತ್ತು ಕುಮಾರನಗರ ಪಟ್ಟಣಕ್ಕೆ
ಈ ಸಲುವಾಗಿ ಎಷ್ಟೊಂದು ಮಾಡಿದ್ರೆ ಕೂಡ ಸರ್ಕಾರ ಯಾರಿಗೂ ಇರ್ಬೋದು, ಈ ಜನರ ಕೆಲಸ, ಈ ಪ್ರಭುತ್ವದ ಕೆಲಸ ಇಲ್ಲ, ಈ ಅವರಾದ ಮಹಾಜನತ ಕೆಲಸ, ಬಹಳ ಇಂಪಾರ್ಟೆಂಟ್ ಕೆಲಸ. ಆದ್ರೆ ಕೂಡ ಕಾಂಗ್ರೆಸ್ ಸರ್ಕಾರವು 2 ವರ್ಷ ಲೇಟ್ ಯಾಕೆ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದಾರೆ ನಮ್ಗೆಲ್ಲ ಸರಿ ಇದೆ, ದುಡ್ಡು ಕೊರತೆ ಇಲ್ಲ, ಎಲ್ಲ 5 ಗ್ಯಾರಂಟಿ ಚಾಲು ಮಾಡಿದ್ರಿ, ಎಲ್ಲ ಯೋಜನೆ ಬಂದ್ ಆಗ್ತಾ ಇದೆ, ಜನರಿಗೆ ಕುಡಿಯಕ್ಕೆ ನೀರು ಕೊಡ್ತಾ ಇಲ್ಲ. ನಾನು 2 ಲೀಟರ್ ಕೊಡ್ತೀನಿ, ಮಂತ್ರಿಗೆ ಭೇಟಿ ಆಗಿದ್ದೀನಿ, ಎಲ್ಲ ಮಾಡಿದ್ರೆ ಕೂಡ ಲೇಟ್. ಆಮೇಲೆ ಈ ಟೋಟಲ್ ಅನುದಾನ 84 ಕೋಟಿ 81 ಲಕ್ಷ ಇದೆ. ಅಗ್ರಿಮೆಂಟ್ ಡೇಟ್ 17/1/2024, 2 ವರ್ಷ ಡೇಟ್ ಮಾಡ್ಯಾರ. ಟೆಂಡರು ಆಮೇಲೆ ಏಜೆನ್ಸಿ MN ರಮೇಶ್ ಇಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ತುಮಕೂರು ಅವ್ರಿಗೆ ಈ ಗುತ್ತಿಯಾಗಿದೆ. ಕಾಮಗಾರಿಗಳು ಈಗ ಒಂದು 0.1.7 TMC 0.17 ಈ TMC ನಮ್ದು ಡಿಮಾಂಡ್. ಆಮೇಲೆ 0.17 TMC. ಆಮೇಲೆ ತಾವು ಟೆಂಡರ್ ಹೇಳಿದ್ರಿ 2 ವರ್ಷ ಕೆಲಸ ಮಾಡ್ಲಿಕ್ಕೆ ಅವಧಿ ಬೇಕು, 1 ವರ್ಷ ಪೂರ್ಣ ಆಗಿದೆ. ಈ 1 ವರ್ಷದಲ್ಲಿ ಏನ್ ಮಾಡ್ತೀರಿ? ರಾತ್ರೋತ್ ಕೆಲಸ ಮಾಡ್ತೀರಿ, ಕಳಪೆ ಕೆಲಸ ಮಾಡ್ತೀರಿ. ಯಾಕಂದ್ರೆ ನಾನು ಯಾವ ಕಾರಣ ಬಿಡಲ್ಲ. ತಾವು ನೋಡ್ರಿ, ನಮ್ಮ ಜನತಾ ಪರವಾಗಿ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಎಲ್ಲಾ ಸ್ಕೀಮು ತುಂಬೋ ಸ್ಕೀಮ್ ನಮ್ಮ ಟೈಮ್ ನಲ್ಲಿ 500 ಕೋಟಿ ಮಂಜೂರು ಮಾಡಿದ್ವಿ. 200 ಕೋಟಿ ರಿಲೀಸ್ ಆಗಿದೆ, ಟೆಂಡರ್ ಕೂಡ ಆಗಿದೆ. ಈ ಸರ್ಕಾರ ಅವ್ರಿಗೆ ಕ್ಯಾನ್ಸಲ್ ಮಾಡಿದೆ, ವಾಪಸ್ ಮಾಡ್ತೀವಿ. ಯಾಕೆನ ಮಾಡ್ತಾ ಆಗ್ತಾ ಇಲ್ಲ? ಅವರ ಮಾಜಂತ ಅವ್ರು ಏನ್ ಮಾಡ್ಯಾರ ನಮ್ಗೆ ಹೇಳಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಈ ತಾವು ಹೇಳಿದ್ರಿ 5 ವರ್ಷ ಮೇಂಟೆನೆನ್ಸ್ ಇರುತ್ತೆ. ಆಮೇಲೆ ಯಾವ ತರ ಕೆಲಸ ತಾವು ಮಾಡ್ತಾ ಇದ್ದೀರಿ? ನಮ್ಮ ಒಂದೇ ಬಹಳ ನೋವಾಗಿದೆ. ನಮ್ಮ ಯುವತ ಬೆಸ್ಗೆ ಬಂದಿದೆ, ಇದರಿಂದ ಅವರಾದ್ನಲ್ಲಿ ನೀರೇ ಇಲ್ಲ, ಬಟ್ಟೆ ನೀರಿಲ್ಲ. ಹೀಗಿದ್ರೆ ತಾವು ಸರಿಯಾಗಿ ಟೈಮ್ ಆದ್ರೆ ಈ 2 ವರ್ಷದಲ್ಲಿ ನೀರು ಸಿಗೋಗಿತ್ತು. ಇಲ್ಲ ಅಮರೇಶ್ವರ್ ಯಾತ್ರಾ ಇದೆ, ನಮ್ಮ ಅಮರೇಶ್ವರ್ ಯಾತ್ರಾ ಬಹಳ ದೊಡ್ಡ ಯಾತ್ರಾ ಇರುತ್ತೆ. ಇಲ್ಲಿ ಕರ್ನಾಟಕಕ್ಕೂ ತೆಲಂಗಾಣ ಮಹಾರಾಷ್ಟ್ರ ಜನ ಬರ್ತಾರೆ, ಲಾಖೋ ಭಕ್ತರು ಬರ್ತಾರೆ. ಅವ್ರಿಗೆ ಕುಡಿಯಕ್ಕೆ ನೀರಿಲ್ಲ. ಕಾರಣ ಸರ್ಕಾರ ಆ ಕಡೆಯಿಂದ ಲೇಟ್ ಆಗಿದೆ. ಅದಕ್ಕಾಗಿ ನಾವು ಆಮೇಲೆ ಯಾವ ತರ ತಾವು ಟೋಟಲು ಕಾಂಟ್ರಾಕ್ಟರು, ಚೀಫ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರು ಮೀಟಿಂಗ್ ಮಾಡ್ತೀನಿ ಹೇಳಿದ್ರಿ. ನಾನು ಕರೆಸಿ ಇದನ್ನ ಒಂದು ಮೀಟಿಂಗ್ ಆಗಿಲ್ಲ, ಯಾರು ಮೀಟಿಂಗ್ ಮಾಡಿಲ್ಲ. ತಾವು ಕೂಡ ರಿಸ್ಪಾನ್ಸ್ ಮಾಡ್ತಾ ಇಲ್ಲ, ಇಂಜಿನಿಯರಿಂಗ್ ಮಾಡ್ತಾ ಇಲ್ಲ. ನಾನೊಂದು ಯಾರಿಗೆ ನಾಲ್ಕಾಗಿ ಶಾಸಕ ಆಗಿದ್ದೀನಿ, ಅಧಿಕಾರಿಗೆ ಗೌರವ ಕೊಡ್ತೀನಿ. ಯಾರಿಗೆ ಅಧಿಕಾರಿಗೆ ಕೊಟ್ಟಿದ್ದ ಮಾತಾಡಲ್ಲ. ಬಟ್ ತಾವು ಯಾವ ತರ ನಮ್ದು ಹಿಂಗ್ ಮಾಡ್ತಾ ಇದ್ರಿ? ಎಲ್ಲಾ ಕೆಲಸ ನಾನು 3 ಟೈಮ್ ನಾನು ವಿಸಿಟ್ ಆಗಬೇಕು. ತಾವು 1 ಟೈಮ್ ಬಂದಿರಿ, 3 ಟೈಮ್ ನಾನು ವಿಸಿಟ್ ಮಾಡ್ತೀನಿ. ಮುಂಚೆ ಹಳೆ ಇಡಬೇಕು. ನಾನು ಪದೇ ಪದೇ ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ಅವರಾದ ಮಾಧ್ಯಮದಾಗಿ ಅನ್ಯಾಯ ಯಾಕೆ ಮಾಡ್ತಾ ಇದ್ರಿ? ಯಾಕೆ 2 ವರ್ಷ ಲೇಟ್ ಮಾಡ್ತಾ ಇದ್ರಿ? ಅಗ್ರಿಮೆಂಟ್ 1 ವರ್ಷ ಪೂರ್ಣ ಆಗುತ್ತೆ. ಈ 1 ವರ್ಷ ಪೂರ್ಣ ಆದ್ಮೇಲೆ 1 ವರ್ಷದ ಅವರು ಲಿಮಿಟ್ ತಾವು ಮಾಡಿದ್ರಿ. 2 ವರ್ಷ ಕೆಲಸ ಮಾಡಬೇಕು. 2 ವರ್ಷದಲ್ಲಿ 1 ವರ್ಷ ಮುಗಿತು. ಇಲ್ಲಾಂದ್ರೆ ಅವ್ರು ಇಚ್ಛೆ ಇಲ್ಲ ಅಂದ್ರೆ ರಿಟೇನ್ ಮಾಡ್ರಿ. ಅವರು ಬೇರೆ ಬಾಕಿ ಕೆಲಸ ತಗೊಂಡಾರ, ಅವರಿಗೆ ಓದ್ ಕೊಡ್ತಾ ಇದ್ದಾರೆ. ಅವರು ನಮ್ದೇ ಓದ್ ಕೊಡ್ತಾ ಇಲ್ಲ. ಅವರಿಗೆ ಕಮಿಟಿ ಇಲ್ಲ ಅಂದ್ರೆ ಯಾಕೆ ಟೆಂಡರ್ ತಗೊಂಡಾರ? ನಮ್ಮ ಕ್ವಶನ್ ಇಷ್ಟೇ. ಅವರು 2 ವರ್ಷ ಲೇಟ್ ಯಾಕೆ ಮಾಡ್ತಾ ಇದ್ದಾರೆ? ಮಂಜೂರು ಆದ್ಮೇಲೆ 1 ವರ್ಷ ಲೇಟ್ ಸರ್ಕಾರ ಮಾಡ್ಯಾರ. ಆಮೇಲೆ ಟೆಂಡರ್ ಆದ್ಮೇಲೆ ಕಾಂಟ್ರಾಕ್ಟರ್ 1 ವರ್ಷ ಲೇಟ್ ಮಾಡ್ಯಾರ. ಯಾಕೆ? ನಮ್ಮ ಜನರಿಗೆ ಯಾಕೆ ಮೋಸ? ನಮ್ಮ ಜನರಿಗೆ ಯಾಕೆ ಧೋಕ? ಯಾಕೆ ನಾವು ಹಿಂಗ್ ಮಾಡ್ತಾ ಇದ್ರಿ? ಅದಕ್ಕಾಗಿ ಯಾವ್ಯಾವ ತರ ಟೋಟಲ್ ಈ ಕಾಮಗಾರಿ
ನಾವು ಯಾವ ಕಾರಣಕ್ಕೆ ಬಿಡಲ್ಲ. ನಾವು ನಮ್ಮ ಟೈಮ್ನಲ್ಲಿ ಮಂಜೂರು ಮಾಡಿದ್ದೀನಿ. ತಾವು ಹೇಳಿ ಚಾಲು ಮಾಡಿದ್ರೆ ನಾನು ಬಿಡಲ್ಲ. ನಾನು ಪೂರ್ತಿ ಕಾಮಗಾರಿ ಮುಗಿದ ತನಕ ನಾನು ವಿಸಿಟ್ ಮಾಡ್ತೀನಿ, ಬರ್ತೀವಿ. ನಾನು ಒಬ್ಬರೇ ಬರಲ್ಲ, ನಮ್ಗೆಲ್ಲ ಬಿಡಿಯ ತಗೊಂಡ್ಬರ್ತೀವಿ. ಮುಂದೆ ಬೇಗ ಬಂತೀವಿ. ನಮ್ಮ ಮುಚ್ಚಿ ಕೆಲಸ ಏನಿಲ್ಲ, ಜನರಿಗೆ ಕೆಲಸ ಆಗ್ಬೇಕು. ನಮ್ಮ ಟೌನ್ ಮತ್ತು ಔರಾದ್ ಮಾರ್ಗಕ್ಕೆ ನೀರು ಸಿಗ್ಬೇಕು, ನಮ್ಮ ಉದ್ದೇಶ ಇಷ್ಟೇ. ಅದಕ್ಕಾಗಿ ಎಷ್ಟು ಒದ್ದಾಡಿ ಗಿಡ ಮಾಡಿ ನಾನು ಮಂಜೂರು ಮಾಡಿದ್ದೀನಿ. ಬರ್ತಾವ್ ಯಾಕೆ ಅವ್ರು ಹತ್ತರಾದ ಕೆಲಸ ಮಾಡ್ತಾ ಇದ್ದೀರಿ. ಈ ಲೆವೆಲಿಂಗ್ ಮಾಡಿದ್ರಿ, ನಮ್ ಫೋನೇ ಮಾಡಿಲ್ಲ. ನಾವು ಹೇಳ್ಬೇಕು ಸರ್, ನಾನು ಯಾವ ಲೆವೆಲ್ ಬರ್ತೀನಿ ಪದೇ ಫಾಲೋ ಮಾಡ್ತಾ ಇದ್ದೀನಿ. ನಾವು ಹೇಳ್ಬೇಕು ಸರ್, ನಾನು ಲೆವೆಲಿಂಗ್ ಮಾಡ್ತಾ ಇದ್ದೀನಿ. ಅಧಿಕ ಮಾಸ ಅಧಿಕ ಮಾಸದಲ್ಲಿ ಹೊಸ ಕೆಲಸ ಮಾಡಲ್ಲ. ಅವ್ರು ಹೇಳಿದ್ರೆ ನಾವು ಹಲ್ಕಿ ಹೇಳ್ತಾ ಇದ್ವಿ. ಹಲ್ಕಿ ಮಾಡಿ ನಮಗೆ ಪರವಾಗಿಲ್ಲ, ಬಟ್ ನಾವು ಇಲ್ಲ ಆಗ್ತಾ ಇದೆ. ಆಮೇಲೆ ಕಾಪಿ ಜೊತೆ ಕೊಡ್ತೀನಿ, ಡಿಲೇ ಆಗ್ತಾ ಇದೆ. ಆಮೇಲೆ ಸರ್ಕಾರ ಕಡೆ ಲೆಟರ್ ಹೋಗಿದೆ ನಮ್ಗೆ, ಯಾಕೆ ಡಿಲೇ ಮಾಡ್ತಾ ಇದ್ರಿ ಶಾಸಕರು, ನಮ್ಮ ಹೆಸರು ಯಾಕೆ ಡಿಲೇ ಮಾಡ್ತಾ ಇದ್ರಿ, ಶಾಸಕರು ಲೆಟರ್ ಬಿಡ್ತಾರೆ, ಲೆಟರ್ ಬಂದಿದೆ. ಹಾಗಾಗಿ ತಾವು ನಮ್ಗೆ ಹೇಳಬೇಕು, ಯಾವಾಗ ಪ್ರಾರಂಭ ಮಾಡ್ತೀರಿ, ಪೂರ್ಣ ಯಾವಾಗ ಮಾಡ್ತೀರಿ. 1 ವರ್ಷದ ಹೋಗಿದೆ, 1 ವರ್ಷದಲ್ಲಿ ಸ್ಕೀಮ್ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ. ಹರಿಬರಿ ಮಾಡಿದ್ರೆ ಕಳಪೆ ಕೆಲಸ ಅಂದ್ರೆ ಜವಾಬ್ದಾರಿ ಯಾರು? ಕೆಲಸ ಮಾಡಿದ್ರೆ ಯಾರು ಜವಾಬ್ದಾರು? ಈ ನಮ್ಮ ಕಾಯಂ ಸ್ವರೂಪಿ ಸ್ಕೀಮ್ ಇದೆ. ಕಾಯಂ ಸ್ವರೂಪಿ ಸ್ಕೀಮ್ ಸಲುವಾಗಿ ಕೆಲಸ ಮಾಡ್ಲಿಕ್ಕೆ 45 ಕಿಲೋಮೀಟರ್ ಪೈಪ್ಲೈನ್ ಇದೆ, 45 ಕಿಲೋಮೀಟರ್. ಆಮೇಲೆ ಮುಂಚೆ ಇದ್ದು ತಾವು ಚೇಂಜ್ ಮಾಡಿದ್ರು. ಚೇಂಜ್ ಯಾಕೆ ಮಾಡಿರಿ? ಕಾಂಟ್ರಾಕ್ಟರ್ ಹೆಲ್ಪ್ ಮಾಡಕ್ ಮಾಡಿದ್ರೆ ಗೊತ್ತಿಲ್ಲ. ನಾನು ಯಾವ ಇದೇ ಬೇಕು ಚೇಂಜ್ ಮಾಡೋದು ನಾನು ಬಿಡಲ್ಲ. ಯಾಕೆ ಚೇಂಜ್ ಮಾಡಿದ್ರಿ ನಾವು ಇವ್ರನ್ನ ಹೇಳಬೇಕು. ಅಂದ್ರೆ ತಾವು ನೋಡ್ರಿ, ಎಲ್ಲಿ ಫಾರೆಸ್ಟ್ ಎಲ್ಲಿ ತಾವು 5 ಲಕ್ಷ ಬಾಕಿ ಕಟ್ತಾ ಇದ್ರಿ, ಎಲ್ಲಿ ಬಿ ಫಾರೆಸ್ಟ್ ಜಾಗ, ಎಲ್ಲಿಂದ ಪಾಪಿಲ್ ಹೋಗ್ತಾ ಎಲ್ಲಿ ಬಿ ಫಾರೆಸ್ಟ್ ಜಾಗ, ಎಲ್ಲಿ ವ್ಯತ್ಯಾಸ ಆಗಿಲ್ಲ. ಎಲ್ಲಿ ಯಾಕೆ ವ್ಯತ್ಯಾಸ ಆಯ್ತು? ನಮ್ ಕ್ವಶನ್. ಎಲ್ಲಿ 5 ಲೀಟರ್ ಟಾಕಿ ನಾವು ಸ್ಟೋರ್ ಮಾಡ್ತಾ ಇದೀವಿ, ಎಲ್ಲಿ ಬಿ ಫಾರೆಸ್ಟ್ ಜಾಗ ಇದೆ, ಎಲ್ಲಿ ಪಾಪಿಲ್ ಹೋಗ್ತಾ ಇದೆ, ಎಲ್ಲಿ ಫಾರೆಸ್ಟ್ ಜಾಗ ಇದೆ. ಅದಕ್ಕಾಗಿ ಎಸ್ಟಿಮೇಟ್ ನಲ್ಲಿ ಬೇರೆ ರೂಟ್ ಇದೆ, ಮಾಡ್ಲಾಕ ಬೇರೆ ಮಾಡ್ತಾ ಇದ್ರಿ. ಈ ನಮ್ಮ ನಡೆಯಲ್ಲ. ಎಸ್ಟಿಮೇಟ್ ಪ್ರಕಾರ ಅಲ್ಲಿ ಏನ್ ಮಂಜೂರಾಗಿದೆ, ಯಾವ ಲೈನ್ ಇದೆ, ಎಲ್ಲಿಂದ ಮಾಡಿದ್ರಿ, ಈ ತರ ನೋಡ್ಬೇಕು. ಆಮೇಲೆ ತಾವು ನಮ್ಮ ರ್ಯಾಂಡಿನಲ್ಲಿ ಬರಬೇಕು, ಯಾಕಂದ್ರೆ ಸರ್ಕಾರ ಅವರು ಏನ್ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ 1 ವರ್ಷದಲ್ಲಿ ರೇಟ್ ಜಾಸ್ತಿ ಆಗುತ್ತೆ. 2023 ರೇಟ್ ಬೇರೆ ಇತ್ತು. ಆಮೇಲೆ 2024 ರೇಟ್ ಬೇರೆ ಇದೆ, 2025 ಇದೆ. ಯಾವ ತರ ಅಡ್ಜಸ್ಟ್ ಮಾಡ್ತೀರಿ? ಕೊಡೋದಿಲ್ಲ, ಹಿಂಗೆ ಹೇಳ್ತೀರಿ. ಆಮೇಲೆ ಗೊತ್ತಿಲ್ಲ ಒಂದು ನಮ್ದು 1 ವರ್ಷ ಲೇಟ್ ಯಾಕೆ? ಯಾವ್ಯಾವ ಡಯಾಗ್ರಾಮ್ ಯಾವ್ಯಾವ ತರ ಮಾಡಕ್ಕೆ ಇದೆ 45 ಕಿಲೋಮೀಟರ್. ಎಷ್ಟು ಅಮೌಂಟ್ ಎಷ್ಟಿದೆ ಸರ್? 84 ಕೋಟಿ ವಿಲೇಜ್ ಬರುತ್ತೆ. ಕಮಾನಗರ ಮತ್ತು ಔರಾದ್ ಪಟ್ಟಣಗೆ ಮತ್ತು ಕಮಾನಗರ್ಗೆ ಜೊತೆಗೆ ಒಳಗೂ 6 ವಿಲೇಜ್ ಬರ್ತಾ ಇದೆ. ಅವರು ಪ್ರೇಡ್ ಇಟ್ಟು 2 ವರ್ಷದಲ್ಲಿ ಮುಗಿಬೇಕು. ಎಲ್ಲಿ ಇದೆ? ಹೌದು, ಆಲ್ರೆಡಿ 1 ವರ್ಷ ಲೇಟ್ ಆಗಿದೆ. ಈ ಜಿಯೋ ಇಲ್ಲಿದೆ ನೋಡಿ, ಜಿಯೋ ಕಾಪಿ ಕೊಡ್ತೀನಿ ತಮಗೆ, ಜಿಯೋ ಕಾಪಿ ಕೊಡ್ತೀನಿ. ಯಾವ ತರ ಜಾಕ್ಟಿವ್ ಯಾವ ತರ ಮಾಡಬೇಕು, ಕ್ವಾಲಿಟಿ ಅದ್ರ ಎಲ್ಲ ಇಲ್ಲಿದೆ, ಕಾಪಿ ಕೊಡ್ತೀನಿ ತಮಗೆ. ಕಾಮಗಾರಿ ಎಷ್ಟು ಪರ್ಸೆಂಟ್ ಆಗಿದೆ ಸರ್? ಈಗ 1 ಆಗಿಲ್ಲ ಕಾಮಗಾರಿ, 1 ಆಗಿಲ್ಲ, 1 ಆಗಿಲ್ಲಪ್ಪ ಈಗ ಮಾಡಿದಿರಿ. ಯಾವ ಉತ್ತರ ಇದೆ?
ನಮ್ಮ ಅರ್ಥ ಆಗ್ತಾ ಇಲ್ಲ. ಯಾವ ಹೇಳಿಕೆ ಇದೆ ನಮ್ದು ಬೇರೆ ಹೇಳ್ತಾ ಇಲ್ಲ. ಬಟ್ ನಮ್ಮದು ಅನ್ಯಾಯ ಆಗಿದೆ, ನಮ್ಮ ಮಹಾಜನತೆಗೆ ಮೋಸ ಆಗಿದೆ, ಧೋಖ ಆಗಿದೆ. ಒಂದು ವರ್ಷ ನಾವು ಎಷ್ಟು ವರ್ಷದಿಂದ ನಮ್ಮ ಅವರಾದ ಜನ ನಮ್ದು ಪದೇ ಪದೇ ಕೇಳ್ತಾ ಇದ್ರು. ಈ 4ನೇ ಅಧ್ಯಕ್ಷ ಅವರು ಫಸ್ಟ್ ಅಧ್ಯಕ್ಷ ಟೈಮ್ನಲ್ಲಿ ಬೇಡಿಕೆ ಇತ್ತು, ಡೆಲ್ಲಿ ನಮ್ಮ ಸರ್ಕಾರದಿಂದ ನಮ್ಗೆ ಕೊಟ್ಟಿಲ್ಲ, ಅವರು ರಿಜೆಕ್ಟ್ ಮಾಡಿದ್ರು ಫೈಲ್. ಸೆಕೆಂಡ್ ಟೈಮ್ನಲ್ಲಿ ನಾವು ಆಂಧ್ರದಿಂದ ಅವರ ತಗೊಂಡು ಹೋಗಿದ್ದೀವಿ 3 ಕೋಟಿ. ಇಲ್ಲಿ ಜನವರಿ ಬಂದ್ರೆ ಆಂಧ್ರದಲ್ಲಿ ನೀರಿಲ್ಲ, ಸ್ಕೀಮ್ ಹೋಯ್ತು. ಆಮೇಲೆ ಈ ಕಾರಂಜಿಯಿಂದ ತಗೊಂಡು ಹೋಗಿದ್ದೀವಿ, ಎಲ್ಲಿ ಲೇಟ್ ಮಾಡ್ಯಾರ ಅವರು. ನಾನು ಬಿಜೆಪಿ ಎಲ್ಲಿ ಲೇಟ್ ಮಾಡ್ಯಾರ ಏನನ್ನು ಅರ್ಥ ಆಗ್ತಾ ಇಲ್ಲ. ಯಾವ ಸ್ಕೀಮ್ಗೆ ಕೆರೆ ತುಂಗಭದ್ರಾಗಾಮಿ ನಾವು ಮಂಜೂರು ಮಾಡಿದ್ದೀವಿ, ಅವರೇ ಟೆಂಡರ್ ಆಗಿದ್ದು ಕ್ಯಾನ್ಸಲ್ ಮಾಡ್ಯಾರ, ಕಾಪಿ ಟೆಂಡರ್ ಮಾಡ್ಯಾರ. ಯಾಕೆ ಹೆಂಗ್ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸರ್. ಈಗ ಔರಾದ್ ತಾಲೂಕು ಬೀದರ್ ಜಿಲ್ಲೆದಲ್ಲಿ ಔರಾದ್ ತಾಲೂಕು ಬೇಸಿಗೆಯಲ್ಲಿ ಸಾಕಷ್ಟು ನೀರಿನ ಅದಕ್ಕಾಗಿ ಆಮೇಲೆ ನಮಸ್ಕಾರದಲ್ಲಿ ನಾನು ಮಂಜೂರು ಮಾಡ್ತೀನಿ. ಅವ್ರು ಮಾಡಿಲ್ಲ. ಮುಂಚೆ ಅವ್ರ ಸರ್ಕಾರ ಇತ್ತು, ಕೆರೆ 18 ನಾನು ಪೈಪೋಟಿ ಮಾಡಿದ್ದೀನಿ, ವಿನಂತಿ ಅವ್ರು ಮಾಡಿಲ್ಲ, ನಮ್ಮ ಕೇರೇ ಮಾಡಿಲ್ಲ. ಈ ಸ್ಕೀಮು ನಮ್ಮ ಸರ್ಕಾರ ಬಂದ್ಮೇಲೆ ದಸರಾ ಬೊಮ್ಮಾಯಿ ಮುಖ್ಯಮಂತ್ರಿ ಟೈಮ್ನಲ್ಲಿ ಅವರಿಗೆ ವಿನಂತಿ ಮಾಡಿ ಅವರಾದ್ ತರಿಸಿ ಮಾತಾಡಿ ಎಲ್ಲ ಮಾಡಿದ್ದೀನಿ. ಆದ್ರೆ ಕೂಡ 1 ವರ್ಷ 2023ರಲ್ಲಿ ಮಂಜೂರಾಗಿತ್ತು ಕ್ಯಾಬಿನೆಟ್ ಒಳಗ. 24 1 ವರ್ಷ ಟೆಂಡರೇ ಮಾಡಿಲ್ಲ, 1 ವರ್ಷ ಲೇಟ್ ಮಾಡಿದ್ರು. ಅವ್ರೇನ್ ಮಾಡಿದ್ರು, ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಆಗಿಲ್ಲ. ಅವ್ರು ಯಾಕಂದ್ರೆ ಆ ಕ್ಯಾಬಿನೆಟ್ ನಲ್ಲಿ ಮಂಜೂರು ಆದ್ಮೇಲೆ ಚೇಂಜ್ ಮಾಡಕ್ ಬರಲ್ಲ, ಅಂದ್ರೆ ಅವರು ಚೇಂಜ್ ಮಾಡ್ಬೇಕು. ಹಿಂಗೆ ಇತ್ತು ಸರ್ಕಾರ. ನೋಡ್ರಿ, ಅವರು ಸುರೇಶ್ ಮಂತ್ರಿ ಅವ ಬೇರೆ ಬೇರೆ, ನಾನು ಎಲ್ಲವೆಲ್ಲ ಹೇಳಲ್ಲ. ಬಟ್ ಯಾಕಂದ್ರು ಕ್ಯಾಬಿನೆಟ್ ನಲ್ಲಿ ಮಂಜೂರು ಆದ್ಮೇಲೆ 1 ವರ್ಷ ಡಿಲೇ ಮಾಡಿದ್ರು, ನಾನು ಫಾಲೋ ಮಾಡಿದ್ದೀನಿ. ಆಮೇಲೆ ಟೆಂಡರ್ ಆಯ್ತು, ಟೆಂಡರ್ ಆದ್ಮೇಲೆ 1 ವರ್ಷ ಡಿಲೇ. 3 ಕೋಟಿ ಎಲ್ಲ ಆಗಿದೆ, ಎಲ್ಲ ಬಿಡುಗಡೆ ಆಗಿದೆ, ಪೂರ್ತಿ ಆಗಿದೆ. ಕಾಮಗಾರಿ ವಿಳಂಬದ ಬಗ್ಗೆ ಏನಾದ್ರು ಸಚಿವರ ಗಮನಕ್ಕೆ ನಾವು ಲೆಟರ್ ಕೊಟ್ಟಿದ್ದೀವಿ, ಲೆಟರ್ ಕೊಟ್ಟಿದ್ದೀನಿ. ರಿಪ್ಲೈ ಏನಾದ್ರು ಬಂದಿದೆ ಸರ್? ಏನ್ ರಿಪ್ಲೈ ಬಂದಿಲ್ಲ, ನೋ ರಿಪ್ಲೈ. ಸಿಪಿಜಿ ರೆಸ್ಪಾನ್ಸ್ ಇಲ್ಲ, ಎಕ್ಸಿಕ್ಯೂಟಿವ್ ರೆಸ್ಪಾನ್ಸ್ ಇಲ್ಲ, ಎಡಬ್ಲ್ಯೂ ರೆಸ್ಪಾನ್ಸ್ ಇಲ್ಲ. ಲೆಟರ್ ಕೊಟ್ಟಿದ್ದೀನಿ, ಅವರ ಶಾಸಕರು ಕೊಟ್ಟು ಎಲಿಮೆಂಟ್ ಆಗಿದೆ ಸರ್ ಅದು. ಆಮೇಲೆ ಡಿಸೈನ್ ಸರ್ವೆ ನೆಗೆಟಿವ್ ಸಿಸ್ಟಮ್ ಇದೆ ಸರ್. ಕಾಂಟ್ರಾಕ್ಟರ್ ಅವರು ಸಪ್ರೇಟ್ ಆಗಿ ಡಿಸೈನ್ ಮಾಡಿ ಮತ್ತೆ ಅಪ್ರೂವ್ ತಗೋಬೇಕು ಸರ್. ಅದು ಪೈಪ್ಲೈನ್ ಅಪ್ರೂವ್ ಆಗಿದೆ ಸರ್. ಇನ್ನು ಜಾಗದಲ್ಲಿ ಕಾಲೇಜಲ್ಲಿ ಪರ್ಮಿಷನ್ ಇದೆ ಸರ್. ಆಮೇಲೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಇದೆ ಸರ್, ಅದ್ರ ಸಲುವಾಗಿ ಪೆಂಡಿಂಗ್ ಆಗಿದೆ ಸರ್. ಈಗ ವಿತಿನ್ ಒಂದು 10-15 ಡೇಸಲ್ಲಿ ಜಾಗದಲ್ಲಿ ಅಪ್ರೂವಲ್ ಆಗುತ್ತೆ ಸರ್. ಅಪ್ರೂವಲ್ ಆದಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಸರ್. ಫಾರೆಸ್ಟ್ ಲ್ಯಾಂಡ್ 3 ಲೊಕೇಶನ್ ಬ್ಯಾಲೆನ್ಸ್ ಇದೆ ಸರ್. ಎಷ್ಟಿದೆ ಸರ್? ಸರ್ 6 ಮಂತ್ಸಿಂದ ಮಾಡ್ತಾ ಇದೆ ಸರ್. ಎಷ್ಟಿದೆ ಸರ್? ಎಷ್ಟು ಕಿಲೋಮೀಟರ್? ಅಲ್ಲಿ 30 ಮೀಟರ್ ಇದೆ ಸರ್. ಆಮೇಲೆ ಇದು 300 ಮೀಟರ್ ಇದೆ ಸರ್. 300 ಮೀಟರ್ ಇಂಟು 1 ಮೀಟರ್ ಸರ್. 1 ಮೀಟರ್ ಸ್ಪೇಸ್ ಇದೆ ಸರ್. ನಮಗೆ 300 ಮೀಟರ್ ಲೆಂತ್ ಇದೆ ಸರ್. ಇಲ್ಲ ಮಾಡುತ್ತೆ ಸರ್. ಅಲ್ಲಿ ತೇಗಂಬೂರಲ್ಲಿ 30 ಮೀಟರ್ ಒಂದು ಓಎಸ್ಟ್ ಇದೆ ಸರ್. ಓಎಸ್ಟಿಗೆ ಲ್ಯಾಂಡ್ ಇದೆ ಸರ್. ಅದಕ್ಕೆ ಆನ್ಲೈನ್ ಪರ್ಮಿಷನ್ ಅಪ್ಲೈ ಮಾಡಿ ಸರ್. ಅಬ್ಸರ್ವೇಷನ್ ಆಗಿದೆ ಸರ್. ಅದು ಅಟೆಂಡ್ ಮಾಡ್ತಾ ಇದೆ ಸರ್.